ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ತುಂಬ ದಿನ ಆದಮೇಲೆ ನಾನು ಈ ವ್ಲಾಗ್ನ ಮಾಡ್ತಾ ಇದ್ದೀನಿ. ಸೊ ಇದು ಹಾಗೆ ನಾವು ಬ್ಯಾಂಗ್ಳೂರಿಂದ ಬಂದಮೇಲೆ ಸ್ವಲ್ಪ ದಿನ ಫ್ರೀ ಆಗಿದ್ವಿ. ಆ ಟೈಮಲ್ಲಿ ನಾನು ದೇವಸ್ಥಾನಕ್ಕೆ ಹೋಗಬೇಕು ಅಂತ ಡಿಸೈಡ್ ಮಾಡಿದ್ವಿ. ಧರ್ಮಸ್ಥಳ, ಸುಬ್ರಹ್ಮಣ್ಯ ಹೀಗೆ ಒಂದು ರೌಂಡ್ ಹೋಗಿ ಬರೋಣ ರಜೆ ಟೈಮಲ್ಲಿ ಅಂತ ಹೇಳ್ಬಿಟ್ಟು. ಆವಾಗ ಮಳೆ ಇನ್ನೂ ಸ್ಟಾರ್ಟ್ ಆಗಿರಲಿಲ್ಲ. ನಾವು ಇದು ಹೋಗಿದ್ದು ಬೇಸಿಗೆ ಟೈಮಲ್ಲೇ, ಬಟ್ ತುಂಬ ಡಿಲೇ ಆಗಿದೆ ಈ ವ್ಲಾಗ್ ಬರೋದು. ಸೊ ನಾನು ಯಾವಾಗಲೂ ಈ ವಿಡಿಯೋದಲ್ಲಿ ಹೇಳ್ತಾನೆ ಇರ್ತೀನಿ, ನನಗೊಂದು ಹ್ಯಾಬಿಟ್ ಇದೆ. ಸೊ ನನಗೆ ಯಾವಾಗ ನಾನು ಫ್ರೀ ಇರ್ತೀನಿ, ಇಲ್ಲ ನನಗೆ ಮನಸ್ಸಿಗೆ ಯಾವಾಗ ವ್ಲಾಗ್ ಮಾಡಬೇಕು ಅನಿಸುತ್ತೆ ಆವಾಗ ನಾನು ಮಾಡ್ತೀನಿ. ಆ್ಯಂಡ್ ಯಾವಾಗ ಎಡಿಟ್ ಮಾಡಬೇಕು ಅನಿಸುತ್ತೆ ಸೊ ಆವಾಗ ನಾನು ಮಾಡ್ತೀನಿ. ನಾನು ಅರ್ನಿಂಗ್ಗೋಸ್ಕರ ಆಗಲಿ ಅಥವಾ ಇನ್ನೇನೋ ನನ್ನ ಯೂಟ್ಯೂಬಿನ ಬೆಳಿಬೇಕು ಅನ್ನೋಕ್ಕೋಸ್ಕರ ಆಗಲಿ ನಾನು ಮಾಡಲ್ಲ. ಮೇಯ್ನಾಗಿ ನನ್ನ ಮೈಂಡಲ್ಲಿರೋ ಜಸ್ಟ್ ನನ್ನ ಒಂದು ಸಂತೋಷಕ್ಕೋಸ್ಕರ ನಾನು ಮಾಡ್ತೀನಿ ಅಷ್ಟೇ. ನಾನು ಯೂಟ್ಯೂಬ್ ಸ್ಟಾರ್ಟ್ ಮಾಡಿದ್ದು ನನ್ನ ಒಂದು ಏನು ಸ್ಟ್ರೆಸ್ ಇರೋ ಮೈಂಡನ್ನ ಫ್ರೀಯಾಗಿ ಇಟ್ಕೊಳ್ಳೋಕ್ಕೋಸ್ಕರನೇ ನಾನು ಮಾಡಿದ್ದು. ಓಕೆ ಫ್ರೆಂಡ್ಸ್, ಇವಾಗ ಚಾರ್ಮುಡಿ ಘಾಟಿಯಿಂದನೇ ಹೋಗ್ತಾ ಇರೋದು. ಸೊ ಆವಾಗ ತುಂಬಾ ಚೆನ್ನಾಗಿತ್ತು ಪ್ಲೇಸ್ ಮಾತ್ರ. ಎಷ್ಟು ಅದ್ಭುತವಾಗಿತ್ತು ಅಂದರೆ, ನಾನು ಫಸ್ಟ್ ಟೈಮ್ ಈ ಥರ ಟೂ ವೀಲರ್ ಅಲ್ಲಿ ಜರ್ನಿ ಮಾಡ್ತಾ ಇದ್ದಿದ್ದು. ಅಂದರೆ ನಾರ್ಮಲಾಗಿ ನಾನು ಬಸ್ಸಲ್ಲಿ, ಆ್ಯಕ್ಚುಲಿ ನಾನು ಓದಿದ್ದೆಲ್ಲ ಮ್ಯಾಂಗ್ಳೂರಲ್ಲೇ PUC. ಆವಾಗೆಲ್ಲ ಇದೆಲ್ಲ ನನಗೆ ಕಾಮನ್ ಆಗಿತ್ತು ಆವಾಗ. ಬಟ್ ತುಂಬ ವರ್ಷ ಆದಮೇಲೆ ನಾನು ಈಚೆ ಬರ್ತಾ ಇರೋದಲ್ವ, ಏನೋ ಒಂಥರ ಖುಷಿ. ಅದಲ್ದೇ ಬೈಕಲ್ಲಂತ ನಾನು ಇದೇ ಫಸ್ಟ್ ಟೈಮ್ ಹೋಗ್ತಾ ಇರೋದು. ಹೋಗಿದ್ರೂ ಬಸ್ಸಲ್ಲಿ ಹೋಗ್ತಿದ್ದೆ, ಇಲ್ಲಾಂದರೆ ಕಾರ್ ಏನಾದರೂ ಇದ್ದಾಗ ಅಲ್ಲಿ ಹೋಗ್ತಾಯಿದ್ವಿ. ಆ್ಯಂಡ್ ಫಸ್ಟು ನಾನಿಲ್ಲಿ ನಾನು PUC ಓದಿದ್ದು ಹಾಸ್ಟೆಲಲ್ಲೇ. ಸೊ ಆ ಹಾಸ್ಟೆಲ್ ಇರೋ ಪ್ಲೇಸ್ ಹತ್ರ ಬಂದಿದ್ವಿ. ಅಲ್ಲಿ ದೇವಸ್ಥಾನ ಇತ್ತು ಒಂದು. ಆ ದೇವಸ್ಥಾನಕ್ಕೆ ವಿಸಿಟ್ ಮಾಡಿ, ನಾನು ಮ್ಯಾಂಗ್ಳೂರ್ ಸೈಡ್ ಬಂದರೆ ಯಾವಾಗಲೂ ಆ ದೇವಸ್ಥಾನಕ್ಕೆ ಹೋಗ್ತಾ ಇರ್ತೀನಿ. ಸೊ ದೇವಸ್ಥಾನಕ್ಕೆ ಹೋದ್ಮೇಲೆ ಅಲ್ಲೇ ಇವಾಗ ಉಜಿರೆಗೆ ಬಂದ್ವಿ, ಅಂದರೆ ಧರ್ಮಸ್ಥಳಕ್ಕೆ ಬಂದುಬಿಟ್ಟು ಅಲ್ಲಿ ದೇವಸ್ಥಾನದ ಹತ್ರನೇ ರೂಮ್ಸ್ ಇತ್ತು. ಎಲ್ಲ ಕಡೆ ಹುಡ್ಕಿದ್ವಿ, ಎಲ್ಲ ಕಡೆಯೂ ಫುಲ್ ಬುಕ್ಕಿಂಗ್ ಆಗಿಬಿಟ್ಟಿತ್ತು ಆ ಟೈಮ್. ಯಾಕಂದರೆ ಬೇಸಿಗೆ ಟೈಮ್ ಅಲ್ವಾ, ರಜಾ ಟೈಮ್, ಮಕ್ಕಳಿಗೆಲ್ಲ ರೂಮ್ಗಳು ಸಿಗೋದೇ ಕಷ್ಟ ಆಗಿಬಿಟ್ಟಿತ್ತು. ಹಾಗೆಯೇ ಅಲ್ಲೊಂದು ರೂಮ್ ಇತ್ತು, ಅಂದರೆ ಒಂದು ಚೆನ್ನಾಗಿತ್ತು ಮಾತ್ರ, ತುಂಬ ಚೆನ್ನಾಗಿತ್ತು. ತುಂಬ ಕಮ್ಮಿ ಪ್ರೈಸ್ ಕೂಡ ಇತ್ತು ಆ ಟೈಮಲ್ಲಿ, ಏನೋ ಸ್ವಲ್ಪ ಎಷ್ಟು % ಅಂತ ಡಿಸ್ಕೌಂಟ್ ಇತ್ತು. ಸೊ ಹಾಗಾಗಿ ನಾವು ಬುಕ್ ಮಾಡಿಕೊಂಡು ಅಲ್ಲೇ ಆಲ್ಟಿಂಗ್ ಮಾಡಿದ್ವಿ. ಆ್ಯಂಡ್ ನೈಟ್ ಹೊತ್ತು ನಾವು ದರ್ಶನ ಏನು ಮಾಡಲಿಲ್ಲ, ಹಾಗೆಯೇ ಹೊರಗಡೆಯಿಂದ ಸುಮ್ಮನೆ ಹಾಗೆ ಬಂದಿದ್ವಿ ಅಷ್ಟೇ. ಚೆನ್ನಾಗಿತ್ತು ಪ್ಲೇಸ್ ನೋಡೋಕ್ಕೆ. ನೋಡಿ ತುಂಬ ಖುಷಿ ಆಗ್ತಾಯಿತ್ತು. ಆನೆಗಳಿರ್ಬೋದು, ಲೈಟಿಂಗ್ಸ್ ಇರ್ಬೋದು, ನೋಡೋಕ್ಕೆ ಏನೋ ಒಂಥರ ಮನಸ್ಸಿಗೆ ನೆಮ್ಮದಿ ಅಂತ ಹೇಳ್ಬೋದು. ಆ್ಯಂಡ್ ನೈಟ್ ಹೊತ್ತು ನೀವು ಯಾವುದೇ ದೊಡ್ಡ ದೊಡ್ಡ ದೇವಸ್ಥಾನ ಹೋದರೂ ಕೂಡ ಅಲ್ಲಿ ಒಂದು ಡೆಕೋರೇಷನ್ ನೋಡಿದ್ರೆ ತುಂಬ ಖುಷಿ ಆಗುತ್ತೆ. ನಾವು ಯಾವಾಗಲೂ ನಮ್ಮ ಫ್ಯಾಮಿಲಿ ಒಟ್ಟಿಗೆ ಬರ್ತಾ ಇದ್ದಿದ್ದು. ಆದರೆ ಈ ಸಲ ಮಾತ್ರ ಅವರು ಬ್ಯುಸಿ ಇದ್ದರು, ಹಾಗಾಗಿ ಕೆಲಸಗಳಿತ್ತು. ಸೊ ನಾವೇ ಬಂದುಬಿಟ್ವಿ. ನೆಕ್ಸ್ಟ್ ಅಪ್ಪ ಮಗ ಇಬ್ಬರು ಕೈ ಇಟ್ಕೊಂಡು ಹೋಗ್ತಾ ಇದ್ದಾರೆ. ಓಕೆ, ಮಾರ್ನಿಂಗ್ ಆಯಿತು. ಇವಾಗ ನಮ್ಮ ಪಾಪು ಏನೋ ಫ್ರೂಟ್ ತಂದಿದೆ. ಸೊ ಅದನ್ನು ಹಾಗೆ ಇಟ್ಕೊಂಡಿದ್ದೆ, ಅವನಿಗೆ ಹಸಿವಾದರೆ ಕೊಡೋಣ ಅಂತ ಅದನ್ನು ತಿಂತಾ ಇದ್ದಾನೆ. ಒಂದು ಸಲ ನಾವಿದ್ದ ರೂಮ್ದು ವೀಡಿಯೋ ಮಾಡ್ಕೊಳ್ಳೋಣ ಅಂತಿದ್ದೆ. ಸೊ ಸುಮ್ಮನೆ ಟೈಮ್ ಆಯಿತು, ನನ್ನ ಹಸ್ಬೆಂಡ್ ಟೈಮ್ ಆಯಿತು, ನೀನು ವೀಡಿಯೋ ಮಾಡ್ಕೊಂಡು ಇದೆಯಾ ಅಂತ ಬೈಯಕ್ಕೆ ಸ್ಟಾರ್ಟ್ ಮಾಡಿದ್ರು. ಸೊ ಹಾಗಾಗಿ ನಾನು ಆಚೆ ಬಂದುಬಿಟ್ಟೆ. ಓಕೆ, ಸೊ ನೆಕ್ಸ್ಟು ನಾವು ದರ್ಶನ ಮುಗಿಸ್ಕೊಂಡು ಎಲ್ಲ ಆದಮೇಲೆ ಇವಾಗ ಮಾರ್ನಿಂಗ್ ಎದ್ದು ಸುಬ್ರಹ್ಮಣ್ಯಗೆ ಹೋಗೋಣ ಅಂತ ಥಿಂಕ್ ಮಾಡ್ತಾಯಿದ್ವಿ. ಯಾಕಂದರೆ ಧರ್ಮಸ್ಥಳ ಹೋದ್ಮೇಲೆ ಆಲ್ಮೋಸ್ಟ್ ಸುಬ್ರಹ್ಮಣ್ಯಗೆ ಹೋಗಬೇಕು ಅಂತ ಹೇಳ್ತಾರೆ. ಅಪ್ಪನ ನೋಡಿಬಿಟ್ಟು ಮಗನ ನೋಡ್ದೇ ಹೋದರೆ ಬೇಜಾರಾಗುತ್ತಂತೆ ದೇವ್ರಿಗೆ, ಅದಕ್ಕೋಸ್ಕರ ಹಾಗೇನಿಲ್ಲ, ಸುಮ್ಮನೆ ಹೇಳಿದೆ ನಾನು. ಓಕೆ, ನೆಕ್ಸ್ಟು ನಾವೀಗ ಘಾಟಿ ಸುಬ್ರಹ್ಮಣ್ಯಗೆ ಹೋಗ್ತಾ ಇದ್ದೀವಿ. ಸೊ ಅದು ಕೂಡ ಅಷ್ಟೇ, ಜರ್ನಿ ತುಂಬಾ ಚೆನ್ನಾಗಿತ್ತು.
ಅದು ಫ್ರೀಯಾಗಿ ಬಂದಾಗ ತುಂಬ ಚೆನ್ನಾಗಿರುತ್ತೆ. ಈ ಲಗೇಜು ಎಲ್ಲ ಇಟ್ಕೊಂಡು ಮಗುನ ಕರ್ಕೊಂಡು ತುಂಬ ಕೇರ್ಫುಲ್ಲಾಗಿ ಹೋಗಬೇಕಾಗತ್ತೆ. ಅಂಥ ಟೈಮಲ್ಲಿ ಹೇಗೋ ಏನೋ ಚೆನ್ನಾಗಿ ಅನ್ನಿಸ್ತು. ಓಕೆ, ಅದಕ್ಕಿಂತ ಮುಂಚೆ ಒಂದ್ಸಲ ನಾನು ಧರ್ಮಸ್ಥಳಕ್ಕೆ ಇನ್ನೊಂದು ಸಲ ಮಾರ್ನಿಂಗ್ ದರ್ಶನಕ್ಕೆ ಅಂತ ಬಂದ್ವಿ. ಮಾರ್ನಿಂಗ್ ದರ್ಶನ ಮುಗಿಸ್ಕೊಂಡು ನಂತರ ನಾವು ಸುಬ್ರಹ್ಮಣ್ಯಗೆ ಹೊರಟ್ವಿ. ಓಕೆ, ನೆಕ್ಸ್ಟ್ ಹಾಗೆಯೇ ಫಿಶ್ ಅಕ್ವೇರಿಯಮ್ಗೆ ಹೋದ್ವಿ. ಅಲ್ಲಿ ಮಗುಗೆ ಸ್ವಲ್ಪ ಹೊಸ ಹೊಸ ಮೀನುಗಳೆಲ್ಲ ಇರುತ್ತೆ ಅಲ್ವಾ, ಅದನ್ನೆಲ್ಲ ತೋರಿಸೋಣ ಅಂತ ಹೇಳಿಬಿಟ್ಟು ಅವನಿವಾಗ, ಯಾಕಂದರೆ ನಾವು ಲಾಸ್ಟ್ ಟೈಮೆಲ್ಲ ಬಂದಾಗ ಅವನಿನ್ನ ತುಂಬ ಚಿಕ್ಕವನು, ಅವನಿಗೇನು ಅಷ್ಟು ಅಬ್ಸರ್ವ್ ಆಗ್ತಾಯಿಲ್ಲ, ಅಂದರೆ ನೋಡೋನು ಅಷ್ಟೇ, ಆದರೆ ಗೊತ್ತಾಗ್ತಿರ್ಲಿಲ್ಲ. ಇವಾಗ ಸ್ವಲ್ಪ ನಾವು ಹೇಳಿದ್ದನ್ನು ಅವನು ಅರ್ಥ ಮಾಡ್ಕೊಳ್ತಾನೆ. ಸೊ ಹಾಗಾಗಿ ತೋರ್ಸೋಕ್ಕಂತಲೇ ನಾವು ಅವನಿಗಂತಲೇ ಟೈಮ್ ಕೊಟ್ಬಿಟ್ಟು ಕರ್ಕೊಂಡು ಹೋದ್ವಿ. ತುಂಬ ಚೆನ್ನಾಗಿತ್ತು. ಅವಾಗೆಲ್ಲ ಏನು ಶೂಟೆಲ್ಲ ಮಾಡೋಕ್ಕೆ ಬಿಡ್ತಾನೆ ಇರಲಿಲ್ಲ ಒಳಗಡೆ. ಸೊ ಇವಾಗ ಎಲ್ಲರೂ ಕೂಡ ಶೂಟ್ ಮಾಡ್ಕೋಬೋದು. ಸೊ ಹಾಗಾಗಿ ನಾನು ಕ್ಲಿಪ್ಪಿಂಗ್ನ ತಗೊಳ್ತಾ ಇದ್ದೆ, ನನಗೂ ಬೇಕಾಗುತ್ತೆ ಅಂತ ಹೇಳ್ಬಿಟ್ಟು. ಆ್ಯಂಡ್ ಅದೆಲ್ಲ ಒಂದು ನೆನಪು ಅಷ್ಟೇ. ಅದೇ ಹೇಳಿದ್ನಲ್ಲ, ನನ್ನ ಖುಷಿಗೋಸ್ಕರ ನಾನು ಮಾಡೋಂತಹ ಒಂದು ವ್ಲಾಗ್ ಆಗಿರ್ಬೋದು, ಇಲ್ಲ ಎಡಿಟಿಂಗ್ ಆಗಿರ್ಬೋದು, ಅದೊಂದು ನಂದು. ಇವಾಗ ಎಲ್ಲರೂ ಹೇಳ್ತಾರೆ ನಾನು ಸಿಂಗಿಂಗ್ ಆಡೋದು ಇಲ್ಲ ಡ್ಯಾನ್ಸ್ ಮಾಡೋದು ಅದು ನನ್ನ ಹ್ಯಾಬಿಟ್ಸ್ ಅಂತ ಹೇಳ್ಬಿಟ್ಟು. ಹಾಗೆಯೇ ನನ್ನ ಹವ್ಯಾಸ, ನಾನು ಫ್ರೀ ಇದ್ದಾಗ ಈ ಥರ ಒಂದು ಏನಾದರೂ ಇನ್ಫಾರ್ಮೇಷನ್ನೇ ಇರಬೇಕು ಎಲ್ಲ ವೀಡಿಯೋದಲ್ಲೂ ಅನ್ನೋದಕ್ಕಿಂತನೂ ನಮಗೆ ಖುಷಿಯಾಗೋದನ್ನ ನಾವೊಂದು ಶೇರ್ ಮಾಡ್ಕೊಳ್ಳೋದ್ರಲ್ಲಿ ತಪ್ಪೇನಿಲ್ಲ ಅಂತ ನನ್ನ ಭಾವನೆ ಅಷ್ಟೇ. ಓಕೆ, ಯಾಕಂದರೆ ಅನ್ಕೋಬೋದು ಇದೆಲ್ಲ ಏನು, ಎಲ್ಲರೂ ನೋಡ್ತಾರೆ, ಇರೋ ಪ್ಲೇಸಸ್ನೇ ಹಾಕ್ತಾರೆ, ಇಲ್ಲ ಅವ್ರು ಹೋಗೋದೇ ಏನು ತೋರಿಸೋದು, ಇಲ್ಲ ಆ ಟೆಂಪಲ್ಗಳನ್ನೇ ಏನು ಹಾಕೋದು, ಬೇರೆ ಏನಾದರೂ ಇನ್ಫಾರ್ಮೇಟಿವ್ ಇರೋದು ವೀಡಿಯೋಸ್ ಹಾಕ್ಬೋದಲ್ವಾ ಅಂತ. ಅದು ಕೆಲವ್ರ ಮೈಂಡ್, ಬಟ್ ಕೆಲವರು ಅದನ್ನು ಸಿಂಪಲಾಗಿ ತೊಗೊಳ್ತಾರೆ. ಬಟ್ ಇದರಲ್ಲಿ ಏನಿದೆ ವಿಶೇಷತೆ, ಇದನ್ನೆಲ್ಲ ಏನು ಶೇರ್ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ. ಅದು ಅವರವರ ಇಚ್ಛೆ ಪ್ರಕಾರ ಅವ್ರು ಹಾಕೊಳ್ಳಿ, ಯಾರೂ ಹೇಳಿಲ್ಲ ಆ ಥರ. ಬಟ್ ನಾನು ಹೇಳೋದೀಗ ಕೆಲವೊಂದೊಂದು ಯೂಟ್ಯೂಬ್ ನಾನು ನೋಡ್ತೀನಿ, ಇಲ್ಲ ಯೂಟ್ಯೂಬರ್ಸ್ ಸ್ವಲ್ಪ ಮಾತಾಡೋದೆಲ್ಲ ನಾನು ಅಬ್ಸರ್ವ್ ಮಾಡ್ತೀನಲ್ಲ. ಸೊ ಆ ಥರ ಎಲ್ಲ ಕಮೆಂಟ್ ಇದ್ದಾಗ ಸೊ ನಮಗೂ ಅನಿಸುತ್ತೆ, ನಾವೇನಾದರೂ ಈ ಥರ ಶೇರ್ ಮಾಡಿಕೊಂಡಾಗ ಹಾಗೆ ಕಮೆಂಟ್ ಬರ್ಬೋದೇನೋ. ಬಟ್ ಇದುವರೆಗೂ ಆ ಥರ ಆಗಿಲ್ಲ. ಸೊ ಬಂದರೂ ಕೂಡ ಯೂಟ್ಯೂಬ್ ಒಳಗಡೆ ನಾವು ಬಂದ ಮೇಲೆ ಅದು ಎಲ್ಲದನ್ನು ಕೂಡ ಫೇಸ್ ಮಾಡಬೇಕಾಗತ್ತೆ. ಬ್ಯಾಡ್ ಕಮೆಂಟ್ಸ್ ಇರ್ಬೋದು, ಇಲ್ಲ ಗುಡ್ ಕಮೆಂಟ್ಸ್ ಇರ್ಬೋದು, ಎಲ್ಲನೂ ಕೂಡ ನಾವು ಅಳವಡಿಸ್ಕೋಬೇಕಾಗುತ್ತೆ, ಏನೂ ಮಾಡೋಕ್ಕಾಗಲ್ಲ. ಸೊ ಇದಕ್ಕಿಂತ ಮುಂಚೆ ನಾನು ಮಾಡಿರೋ ವೀಡಿಯೋಸ್ ಎಲ್ಲ, ಹಳೆ ವೀಡಿಯೋಸ್ಗೆಲ್ಲ ತುಂಬ ಕಮೆಂಟ್ಸ್ಗಳು ಬಂದಿದೆ. ಬ್ಯಾಡು ಇದೆ, ಇಲ್ಲ ಒಳ್ಳೆಯದು ಇದೆ, ಎಲ್ಲ ಇದೆ. ಬಟ್ ಅದನ್ನೆಲ್ಲನೂ ನಾನು ಯಾಕಂದರೆ ಇವಾಗ ಎಷ್ಟು ನಾವು ಒಳ್ಳೆಯದನ್ನು ಅರ್ಥ ಮಾಡ್ಕೊಳ್ತೀವಿ, ಇಲ್ಲ ಒಳ್ಳೆಯದನ್ನು ನಾವು ತಗೊಳ್ತೀವಿ, ಹಾಗೆ ಕೂಡ ಕೆಟ್ಟದನ್ನು ನಾವು ಕೇಳಬೇಕಾಗತ್ತೆ, ಏನೂ ಮಾಡೋಕ್ಕಾಗೋದಿಲ್ಲ ಅದು. ನೆಕ್ಸ್ಟ್ ಇವಾಗ ಮಾರ್ನಿಂಗು ಧರ್ಮಸ್ಥಳದಲ್ಲಿ ಎಲ್ಲ ಫುಲ್ ಒಂದು ರೌಂಡ್ ತಿರುಗಿಬಿಟ್ಟು ಎಲ್ಲನೂ ನೋಡಿಕೊಂಡು ಟಿಫನ್ ಮಾಡಿಕೊಂಡು ನೆಕ್ಸ್ಟು ಸುಬ್ರಹ್ಮಣ್ಯಗೆ ಹೊರಟ್ವಿ. ಸೊ ಇದು ಸುಬ್ರಹ್ಮಣ್ಯ ಎಂಟ್ರೆನ್ಸ್. ಸೊ ಅಲ್ಲಿಂದ ವೀಡಿಯೋ ಮಾಡ್ತಾಯಿದ್ದೀನಿ. ಸೊ ತುಂಬ ಚೆನ್ನಾಗಿತ್ತು ವೆದರಂತೂ, ಯಾಕಂದರೆ ಮಾರ್ನಿಂಗ್ ಅಲ್ವಾ. ಸೊ ತುಂಬ ಚೆನ್ನಾಗಿತ್ತು. ಮಾರ್ನಿಂಗ್ ಅಂದರೆ ನಾವು ಹೋಗೋಷ್ಟರೊಳಗೆ 11 to 12 ಆಗಿತ್ತು ಬಿಟ್ವೀನ್. ಸೊ 12 o'clock ಆಗಿತ್ತು. 12-12:30 ನಾವು ದರ್ಶನ ಎಲ್ಲ ಮುಗಿಸ್ಕೊಬಂದು ನೇರವಾಗಿ ಊಟ ಸ್ಟಾರ್ಟ್ ಆಗಿತ್ತು. 12 ಗಂಟೆ ಮೇಲೆ ಊಟಕ್ಕೆ ಹೋದ್ವಿ.
ನೆಕ್ಸ್ಟು ಆವಾಗ ದೀಪಾವಳಿ ಟೈಮು. ಸೊ ನಾವು ಪಟಾಕಿ ಎಲ್ಲ ತಗೊಂಡು ಜಾತ್ರೆಗೆಲ್ಲ ಹೋಗಿ ಐಸ್ ಕ್ರೀಮ್ ತಿಂದು ಚರ್ಮುರಿ ತಿಂದು ತುಂಬ ಚೆನ್ನಾಗಿ ಎಂಜಾಯ್ ಮಾಡಿಕೊಂಡು ಹಳ್ಳಿ ನೇಚರ್ನ ಹೀಗೆ ಟೈಮ್ ಸ್ಪೆಂಡ್ ಆಗ್ತಾ ಇದ್ದಿದೆ ಗೊತ್ತಾಗ್ತಾ ಇರಲಿಲ್ಲ. ಅದಾದಮೇಲೆ ನಮ್ಮ ಅಣ್ಣ ಬಂದಿದ್ದರು, ಯಾರು ನಮ್ಮ ಅತ್ತೆಯ ಅಣ್ಣನ ಮಗ ನಿತಿನ್ ಅಣ್ಣ ಅಂತ. ನಾನು ಆಲ್ಮೋಸ್ಟ್ ವೀಡಿಯೋದಲ್ಲಿ ಆಗಾಗ ತೋರಿಸ್ತಾ ಇರ್ತೀನಿ. ಸೊ ಅವ್ರು ಬಂದಿದ್ದರು. ನಮ್ಮ ಅತ್ತೆ ಮಗುಗೆ ಏನೋ ದೃಷ್ಟಿ ತೆಗಿಬೇಕು ಅಂತ ಹೇಳ್ಬಿಟ್ಟು ಕರ್ಕೊಂಡು ಹೋದರು. ಕತ್ತಲೆ ಕಾಣಿಸ್ತಾ ಇದೆ, ವೀಡಿಯೋ ಕಾಣಿಸ್ತಾ ಇಲ್ಲ, ಕರೆಂಟ್ ಹೋಗ್ಬಿಟ್ಟಿತ್ತು ಅವಾಗ. ಸೊ ಅದೆಲ್ಲ ಆದಮೇಲೆ ನೋಡಿ ಅವನು ಎತ್ಕೊಂಡು ಕೂತಿದ್ದಾನೆ ಅಣ್ಣ. ಸೊ ಅದೆಲ್ಲ ಆದಮೇಲೆ ಮತ್ತೆ ಹಸ್ಬೆಂಡ್ ಮನೇಲಿ ನಾವು ಹಬ್ಬ ಎಲ್ಲ ಮುಗಿಸ್ಕೊಂಡ್ಮೇಲೆ ಅಮ್ಮ ಮನೇಲಿ ಹಬ್ಬಕ್ಕೆ ಅಂತ ಹೋದ್ವಿ. ಸೊ ಅಲ್ಲೂ ಕೂಡ ಚೆನ್ನಾಗಿ ಹಬ್ಬ ಎಲ್ಲ ಮಾಡಿ ಖುಷಿಯಾಗಿ ಮತ್ತೆ ವಾಪಸ್ ಮನೆಗೆ ರಿಟರ್ನ್ ಆದ್ವಿ. ಇಲ್ಲಿಗೆ ಈ ವ್ಲಾಗ್ ಮುಗೀತು.